ತಿರುಪತಿ ಟಿಕೆಟ್ಸ್ ಕ್ಯೂ ಅಲ್ಲಿ ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿದ್ದಕ್ಕೆ ನನಗೆ ನನ್ನ ಫ್ರೆಂಡ್ ಗಿಂತ 4 ಅವರ್ ಲೇಟ್ ದರ್ಶನದ ಸ್ಲಾಟ್ ಸಿಗದ. ತಿರುಪತಿ ಹೋಗೋಣ ಅಂತ ನೈಟ್ ಡಿಸೈಡ್ ಮಾಡಿ ಬಸ್ ನ ಬುಕ್ ಮಾಡಿ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಮ್ಮ ಪಯಣ ಶುರು ಮಾಡಿದ್ವಿ. ಇನ್ನೇನು ಬಸ್ ಮೂವ್ ಆಗ್ಬಿಡುತ್ತೆ ಅನ್ನೋ ಟೈಮ್ ಅಲ್ಲಿ ಹೋಗಿ ಬಸ್ ಹತ್ಕೊಂಡ್ವಿ. ಕರೆಕ್ಟ್ ಟೈಮ್ ಬಂದಿದೀವಿ. ಆಕ್ಚುಲಿ ಆಟೋ ಬುಕ್ ಮಾಡಿಲ್ಲ, ಸಿಗ್ತಾ ಇರಲಿಲ್ಲ ಬಸ್. ಅನಂತ ಧನ್ಯವಾದಗಳು. ಬಸ್ ಅವರು ಟಿಫನ್ಗೋಸ್ಕರ ನಿಲ್ಸಿದ್ರು. ಮಧ್ಯ ಹೋಗೋ ದಾರಿಲಿ ಟಿಫನ್ ತಿನ್ಕೊಂಡು ಏನೇ ಹೇಳಿ ನಮ್ಮ KSRTC ಬಸ್ ಅಷ್ಟು ಬೇರೆ ಯಾವ ಬಸ್ಸು ಅಷ್ಟು ಕಂಫರ್ಟ್ ಕೊಡೋದಿಲ್ಲ. ಮಗ ಡ್ರೈವರ್ ಇಲ್ಲ, ಓಡಿಸ್ತೀಯಾ? ಯಾರ ಕಿತ್ತೋದಂಗೆ ರೋಡ್ ಮಾತಲ್ಲೇ ತಿರುಪತಿ ಬಂದೇ ಬಿಡ್ತು. ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಪಿರಿ ಪಾದಾಲ್ಗೆ ಟಿಕೆಟ್ಸ್ ತಗೊಂಡು ಇನ್ನೊಂದು ಬಸ್ ಹತ್ಕೊಂಡು ಭುವನೇಶ್ವರಿ ಕಾಂಪ್ಲೆಕ್ಸ್ ಹತ್ರ ದರ್ಶನಕ್ಕೆ ಟಿಕೆಟ್ಸ್ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಕ್ಯೂ ಅಲ್ಲಿ ಜನ ಸಾಗರ. ಹೇಗೋ ಅದೇ ಕ್ಯೂ ಅಲ್ಲಿ ನಿಂತು ಕಷ್ಟಪಟ್ಟು ಟಿಕೆಟ್ಸ್ ತಗೊಂಡು ಸೀದಾ ಅಲ್ಪಿರಿ ಪಾದಾಲ್ಗೆ ಬಂದ್ವಿ. ನಮ್ಮ ಅನಿಲ ಇರು ಮಗ ನಾಮ ಇಡ್ತೀನಿ ಅಂದ. ಅವ್ನ ಕೈಲಿ ನಾಮ ಇಟ್ಸ್ಕೊಂಡು 3550 ಮೆಟ್ಲುಗಳಿರುವ ಅಲ್ಪಿರಿ ಮೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗುತ್ತಿದ್ದ ದಾರಿಯಲ್ಲಿ ಸುತ್ತ ಕಾಡಿನ ಮಧ್ಯೆ ನಮಗೆ ಒಂದೆರಡು ತರದ ಜಿಂಕೆಗಳು, ಕಾಡು ಕೋತಿಗಳು, ಹಲವಾರು ಪ್ರಾಣಿಗಳು ಕಾಣಿಸಿದ್ವು. ನಮ್ಗೆ ಬರೀ ಕಾಲಲ್ಲೇ ಹತ್ತೋಕೆ ಕಷ್ಟ ಆಗ್ತಿದ್ರೆ ಅಲ್ಲೊಂದಷ್ಟು ಜನ ಮಣ್ಕಾಲಲ್ಲಿ ಮೆಟ್ಲುಗಳನ್ನ ಹತ್ತುತ್ತಿದ್ರು. ಇದೇ ಅಲ್ವಾ ನಿಜವಾದ ದೇವರ ಭಕ್ತಿ ಅಂದ್ರೆ. ನಮ್ಮ ದೋಸ್ತ ನೋಡ್ರಿ ಹೇಗ್ ಸುಸ್ತಾಗ್ಬಿಟ್ಟು ಪಾಚ್ಕೊಂಡಿದ್ದಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಸುಸ್ತಾಗ್ಬಿಡಿದ ಬಾಯ್ಸ್, ಶೇರ್ವ ಎಲ್ಲ ಕಿತ್ಕೊಂಡ್ ಬರ್ತಿದೆ. ನಿಜ ತಮಾಷೆ ಅಲ್ಲ. ಈ ಮೆಟ್ಲುಗಳನ್ನ ಹತ್ತೋದಂದ್ರೆ ಹೆವಿ ಸುಸ್ತಾಯ್ತು. ಬೇಜಾನ್ ಬ್ರೇಕ್ಸ್ ತಗೊಂಡು ಫೈನಲಿ ಬಾಯ್ಸ್ ಮುಗಿಸಿದ್ವಿ. ನಮ್ಗಳಿಗೆ ಎಷ್ಟೇ ಸುಸ್ತಾಗಿರ್ಲಿ ಆ ದೇವ್ರ ಹತ್ರ ಹೋಗ್ತಿದ್ದಂಗೆ ಎಲ್ಲಾ ನೋವು ಮರ್ತು ನಮ್ಮ ಮನ್ಸಲ್ಲಿ ಒಂದು ಖುಷಿ ಉಟ್ಕೊಳ್ಳುತ್ತೆ. ಆ ಖುಷಿನೇ ಆ ದೇವ್ರು. ಇನ್ನೇನು ದರ್ಶನಕ್ಕೆ ಹೋಗೋಣ ಅಂತ ಸ್ನಾನ ಮಾಡ್ಕೊಂಡು ಅನ್ನ ಪ್ರಸಾದ ತಿನ್ಕೊಂಡು ಸೀದಾ ದರ್ಶನಕ್ಕೆ ಹೋದ್ವಿ. ನಮಗೆ ಆ ದೇವ್ರ ದರ್ಶನ ಪಡ್ಕೊಳ್ಳೋದಕ್ಕೆ 12 ಗಂಟೆ ತಗೊಂತು. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಆ ದೇವ್ರನ್ನ ನೋಡೋದು 5 ಸೆಕೆಂಡ್ ಆದ್ರೂ ನಮ್ಮ ಲೈಫ್ ಅಲ್ಲಿ ದಿ ಬೆಸ್ಟ್ ಮೂಮೆಂಟ್ ಅನ್ನೋ ತರ ಅನ್ಸ್ಬಿಡುತ್ತೆ. ಆ ದಿವ್ಯ ದರ್ಶನ ಮುಗಿಸ್ಕೊಂಡು ಲಡ್ಡು ತಗೊಂಡು ಮನ್ಸಿಂದ ತಿರುಮಲ ತಿಮ್ಮಪ್ಪಂಗೆ ಬಾಯ್ ಹೇಳ್ತಾ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮ್ಯಾಕ್ಸಿ ವ್ಲಾಗ್ಸ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಮ್ಯಾಕ್ಸಿ.